ದರ್ಶನ್ ಬರ್ತಾ ಇದ್ದವನು ಮಾಧ್ಯಮಗಳ ಕ್ಯಾಮರಾ ನೋಡ್ತಾ ಇದ್ದಂಗೆ ಎರಡೂ ಕೈಗಳಲ್ಲಿ ಮಿಡ್ಲ್ ಫಿಂಗರ್ ತೋರಿಸ್ತಾನೆ. ಮಿಡ್ಲ್ ಫಿಂಗರ್ ತೋರಿಸೋದು, ಮಧ್ಯದ ಬೆರಳನ್ನು ತೋರಿಸೋದು ಅನೇಕರಿಗೆ ಇದೇನದು ಅಂತ ಅನ್ನಿಸ್ಬೋದು. ಬಟ್ ಅದೊಂದು ಅಶ್ಲೀಲವಾದ ಚಿಹ್ನೆ, ಅಶ್ಲೀಲ, ವಲ್ಗರ್ ಸೈನ್ ಅದು. ದರ್ಶನ್ ಬಳ್ಳಾರಿ ಜೈಲು ಸೇರಿದರೂ ಅಹಂಕಾರ ಕಡಿಮೆ ಆಗಲಿಲ್ಲ, ದುರಹಂಕಾರ ಕಡಿಮೆ ಆಗಲಿಲ್ಲ ಅಂತ ಮಾತಾಡ್ತಿದ್ದಾರೆ. ಅದು ಕಡಿಮೆ ಆಗುವ ದುರಹಂಕಾರ ಆಗಿದ್ದರೆ ತಾನೇ. ಅದು ಕಡಿಮೆ ಆಗುವುದಾಗಿದ್ದರೆ 2011ರಲ್ಲಿ ಆಗಬೇಕಾಗಿತ್ತು. 2011ರಲ್ಲಿ ಜೀವನ ಅಂದ್ರೇನು, ಜಗತ್ತಂದ್ರೇನು, ಬೆಂಬಲಿಸೋರು ಎಷ್ಟು ದಿವಸ ಜೊತೆಗಿರ್ತಾರೆ, ಅಂತಿಮವಾಗಿ ನಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಳೋರು ಯಾರು, ಎಲ್ಲ ಜ್ಞಾನೋದಯ ಆಗ್ಬಿಡ್ತಿತ್ತು ಅವಾಗ ಆಗಲಿಲ್ಲ. ಅದಾದ ನಂತರ 1-2 ಘಟನೆಗಳು, ಹೆಂಡ್ತಿನ ಹೊಡೆದಿದ್ದು, ಆ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ವೇಟರ್ನ ಹೊಡೆದಿದ್ದು, ಆಡುವ ಮಾತುಗಳು. ದರ್ಶನನ ಲೆವೆಲ್ಗೆ ಇದು ಏನೇನೋ ಅಲ್ಲ, ಇದು ಅಶ್ಲೀಲವೇ ಅಲ್ಲ. ನೀವು ಆತನ ಮಾತುಗಳನ್ನು ಕೇಳಿಸ್ಕೊಂಬಿಟ್ರೆ ಎದುರಿಗಿರೋರಿಗೆ ಎಲ್ಲ ಅವರ ಕುಟುಂಬದ ಹೆಣ್ಣು ಎಲ್ಲರೂ ಸೇರಿಸ್ಕೊಂಡು ಬೈಯೋದು. ಮತ್ತಿನ್ನೊಂದು ಸ್ವಲ್ಪ ಮುಂದೋದ್ರೆ ತನ್ನನ್ನು ತಾನೇ ಬೈಕೊಳ್ಳೋದು, ನಾನು ಅಂಥ ಮಗ ಇಂಥ ಮಗ, ನನ್ನಂಥ ಅಂಥ ಮಗ ಯಾರೂ ಇಲ್ಲ, ಇಂಥ ಮಗ ಯಾರೂ ಇಲ್ಲ ಅಂತ. ಆ ಲೆವೆಲ್ನವ್ರಿಗೆ ಇದೇನು ದೊಡ್ಡ ವಿಷಯನೇ ಅಲ್ಲ. ಇದು ತೋರಿಸಿದೆ ಏನೀಗ ಮಧ್ಯದ ಬೆರಳನ್ನು ಅಂತ. ಇದನ್ನು ಕೂಡ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ನೋಡ್ರಿ ನಮ್ಮ ಬಾಸ್ ಆ್ಯಟಿಟ್ಯೂಡ್ ಹೆಂಗಿದೆ, ಕರೆಕ್ಟ್ ಮಾಡಿದ್ರು ಮೀಡಿಯಾದವ್ರಿಗೆ ಅಂತ. ಆ ಅಭಿಮಾನಿಗಳ ಹಂಗಿಲ್ಲದೆ ಹೋಗಿದ್ರೆ ದರ್ಶನ್ ಹಿಂಗೆ ಇರ್ತಿರ್ಲಿಲ್ಲ ಇವತ್ತು. 2011ರಲ್ಲಿ ಹೆಂಡ್ತಿ ನೋಡಿದ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಅವನ ಹೆಂಡ್ತಿನ ಅವನು ಹೊಡೆದಿದ್ದಾನೆ ಬಿಡ್ರಿ ನಿಮಗೇನು ಅಂತ ಮಾತಾಡದೆ ಇದೇ ದರ್ಶನ್ ಹತ್ರ ನೋ, ನೀವು ಹಿಂಗೆ ಮಾಡಕೂಡ್ದು, ನಿಮ್ಮ ನಟನೆಯನ್ನು ನೋಡಿ ನಿಮ್ಮ ಅಭಿಮಾನಿಗಳಾಗಿದ್ದೇವೆ, ನೀವು ಪಬ್ಲಿಕ್ ಲೈಫ್ನಲ್ಲಿ ಮತ್ತು ಪರ್ಸನಲ್ ಲೈಫ್ನಲ್ಲಿ ಸರಿಯಾಗಿ ಇರಬೇಕಾದದ್ದು ಜವಾಬ್ದಾರಿ ಅಂತ ತಿಳಿಸಿ ಹೇಳಿದರೆ ಹಿಂಗಾಗ್ತಿರಲಿಲ್ಲ. ಉದಾಹರಣೆ ಕೊಟ್ಟು ಹೇಳಬಹುದಾಗಿತ್ತು, ಹೇಳಲಿಲ್ಲ. ಅದಾದ ಮೇಲಿನ ಗಲಾಟೆಗಳೆಲ್ಲ ನೋಡಿ ನಮ್ಮ ದರ್ಶನ್ ಹೆಂಗೆ, ನಮ್ಮ ಬಾಸ್ ಹೆಂಗೆ ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತದೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.